ರೋಟರಿ ಇಂಟರ್ನ್ಯಾಷನಲ್ ಜಿಲ್ಲೆ 3191 ಹಾಗೂ ಬೆಂಗಳೂರು ಪ್ರೆಸ್ ಕ್ಲಬ್ನಿಂದ ಪ್ರಥಮ ರೋಟರಿ ಮೀಡಿಯಾ ಫಾಲ್ಕನ್ ಅವಾರ್ಡ್ಸ್ 2026 ಜಲ ಸಂರಕ್ಷಣಾ ಅಭಿಯಾನಕ್ಕೆ ಚಾಲನೆ. ಪ್ರಜಾತಂತ್ರದ ಯಶಸ್ಸಿನಲ್ಲಿ ಮಾಧ್ಯಮಗಳ ಪಾತ್ರ ಹಿರಿದು. ಸಚಿವ ರಾಮಲಿಂಗಾರೆಡ್ಡಿ. ಪ್ರಜಾಪ್ರಭುತ್ವದ ಯಶಸ್ಸಿನಲ್ಲಿ ಮಾಧ್ಯಮದ ಪಾತ್ರ ಅತ್ಯಂತ ಮಹತ್ವದ್ದಾಗಿದ್ದು, ಸಮಾಜದ ಹಿತಾಸಕ್ತಿಯಿಂದ ನಿರಂತರವಾಗಿ ಶ್ರಮಿಸುತ್ತಿದೆ ಎಂದು ಬೃಹತ್ ಮತ್ತು ಮಧ್ಯಮ ನೀರಾವರಿ ಸಚಿವ ಆರ್. ರಾಮಲಿಂಗಾರೆಡ್ಡಿ ಹೇಳಿದ್ದಾರೆ. ರೋಟರಿ ಇಂಟರ್ನ್ಯಾಷನಲ್ ಜಿಲ್ಲೆ 3191 ಹಾಗೂ ಬೆಂಗಳೂರು ಪ್ರೆಸ್ ಕ್ಲಬ್ನಿಂದ ಪ್ರಥಮ ಬಾರಿಗೆ ಆಯೋಜಿಸಲಾದ ರೋಟರಿ ಮೀಡಿಯಾ ಫಾಲ್ಕನ್ ಅವಾರ್ಡ್ಸ್ 2026 ಸಮಾರಂಭದಲ್ಲಿ ಮಾಧ್ಯಮ ಕ್ಷೇತ್ರದ ಗಣ್ಯರು ಹಾಗೂ ಕಾರ್ಪೊರೇಟ್ ಸಂವಹನ ಕ್ಷೇತ್ರದಲ್ಲಿ ವಿಶಿಷ್ಟ ಸೇವೆ ಸಲ್ಲಿಸಿರುವವರಿಗೆ ಪ್ರಶಸ್ತಿ ಪ್ರದಾನ ಮಾಡಿ ಮಾತನಾಡಿದ ಅವರು, ಸೇವೆಗೆ ಮತ್ತೊಂದು ಹೆಸರು ರೋಟರಿ ಸಂಸ್ಥೆ. ಪೋಲಿಯೋ ವಿಚಾರದಲ್ಲಿ ರೋಟರಿ ಸಂಸ್ಥೆ ಮಾಡಿದ ಕೆಲಸ ಬೇರೆ ಯಾವುದೇ ಸಂಸ್ಥೆ ಮಾಡಿಲ್ಲ. ಶಿಕ್ಷಣ ಕ್ಷೇತ್ರಕ್ಕೂ ಸಹ ಬಹುದೊಡ್ಡ ಕೊಡುಗೆ ನೀಡಿದೆ. ನೂರಾರು ವರ್ಷಗಳಿಂದ ರೋಟರಿ ಸಂಸ್ಥೆ ಸೇವೆ ಸಲ್ಲಿಸುತ್ತಿದ್ದು ಜಗತ್ತಿನಲ್ಲಿ ಮಾದರಿಯಾಗಿದೆ ಎಂದರು. ರೋಟರಿ ಜಿಲ್ಲಾ ಗವರ್ನರ್ ಡಾಕ್ಟರ್ ಅನಿಲ್ ಗುಪ್ತಾ ಮಾತನಾಡಿ, ರೋಟರಿ ಕೈಗೊಂಡ ಸೇವಾ ಕಾರ್ಯಗಳು ಜನರಿಗೆ ತಲುಪಿದಾಗ ಅದರ ಪ್ರಭಾವ ಸಾವಿರಾರು ಜನರ ಬದುಕಿನಲ್ಲಿ ಬದಲಾವಣೆ ತರುತ್ತಿದೆ. ಪೋಲಿಯೋ ನಿರ್ಮೂಲನೆ ಸೇರಿದಂತೆ ರೋಟರಿಯ ಅನೇಕ ಸಾಮಾಜಿಕ ಸೇವೆಗಳು ಮಾಧ್ಯಮದ ಬೆಂಬಲದಿಂದಲೇ ವಿಶ್ವದಾದ್ಯಂತ ಯಶಸ್ಸು ಕಂಡಿದೆ. ಸಮಾಜದಲ್ಲಿ ಸಕಾರಾತ್ಮಕ ಬದಲಾವಣೆ ತರುವಲ್ಲಿ ಪತ್ರಕರ್ತರ ಪಾತ್ರ ಅಮೂಲ್ಯವಾಗಿದೆ ಎಂದು ತಿಳಿಸಿದರು. ಬೆಂಗಳೂರು ಪ್ರೆಸ್ ಕ್ಲಬ್ ಅಧ್ಯಕ್ಷ ಆರ್. ಶ್ರೀಧರ್ ಮಾತನಾಡಿ, ಸತ್ಯನಿಷ್ಠೆ, ಜವಾಬ್ದಾರಿ ಮತ್ತು ಸಮಾಜಮುಖಿ ಪತ್ರಿಕೋದ್ಯಮವನ್ನು ಉತ್ತೇಜಿಸುವ ಉದ್ದೇಶದಿಂದ ರೋಟರಿ ಜಿಲ್ಲೆ 3191 ಕೈಜೋಡಿಸಿರುವುದು ಹೆಮ್ಮೆಯ ಸಂಗತಿ. ಮಾಧ್ಯಮ ಕ್ಷೇತ್ರದ ಸಾಧಕರನ್ನು ಗುರುತಿಸಿ ಗೌರವಿಸುವ ಈ ಕಾರ್ಯಕ್ರಮ ಮಾದರಿಯಾಗಿದೆ ಎಂದರು. ರೋಟರಿಯಲ್ಲಿ 4 ದಶಕಗಳಿಗೂ ಹೆಚ್ಚು ಕಾಲದಿಂದ ಸೇವೆ ಸಲ್ಲಿಸಿದ ಹಿರಿಯ ರೋಟೇರಿಯನ್ RTN KA ಕುಂಜಾ ಅವರಿಗೆ ಜೀವಮಾನ ಸಾಧನಾ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಚಲನಚಿತ್ರ ನಿರ್ದೇಶಕ, ಸಾಹಿತಿ ಹಾಗೂ ಅಂಕಣಕಾರ ಡಾಕ್ಟರ್ ನಾಗತಿಹಳ್ಳಿ ಚಂದ್ರಶೇಖರ್, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಮಾಧ್ಯಮ ಸಲಹೆಗಾರ KV ಪ್ರಭಾಕರ್, ಪ್ರೆಸ್ ಕ್ಲಬ್ ಪ್ರಧಾನ ಕಾರ್ಯದರ್ಶಿ ಶಿವಕುಮಾರ್ ಬೆಳ್ಳಿತಟ್ಟೆ ಹಾಗೂ ರೋಟರಿ ಜಿಲ್ಲಾ 3191 ಜಿಲ್ಲಾ ಗವರ್ನರ್ RTN ಡಾಕ್ಟರ್ ಅನಿಲ್ ಗುಪ್ತಾ ಮತ್ತಿತರರು ಉಪಸ್ಥಿತರಿದ್ದರು. ಪ್ರಶಸ್ತಿ ಪುರಸ್ಕೃತರು ಮೋಹನ್ GN, ಡಾಕ್ಟರ್ ವೆಂಕಟೇಶ್ MR, ಶ್ಯಾಮಸುಂದರ್ ವಟ್ಟಂ, ಚಿದಾನಂದ ಪಟೇಲ್, ವೀರೇಶ್ KM, ವೀರಮಣಿ, ಶ್ರೀನಿವಾಸ್, ರಾಕೇಶ್ MR, ಪುಣ್ಯವತಿ HP, ಫೀರ್ ಪಾಷಾ ಖಾದ್ರಿ, ರಾಮು ಪಾಟೀಲ್, ರಮೇಶ್ ಪಾಳ್ಯ, ವನಿತಾ, ಪ್ರಕಾಶ್ HT, ನಾ ವಿನಯ್, ರಾಜಶೇಖರ್ ಮೂರ್ತಿ, ಚೇತನ ಬೆಳಗೆರೆ, ಮಿಶೆಲ್ ಕುಮಾರ್, ಕಿಶನ್ ಚೆರಂಡ, ಹಂಸವೇಣಿ N, ಭಾರತೀಶ ಹೊನ್ನಾಳಿ RTN, M ಸುರೇಂದ್ರನ್ ಉಣ್ಣಿ, ಡಾಕ್ಟರ್ ಅನುಭಾ ಜೈನ್ P, ರಾಮಕೃಷ್ಣ ಉಪಾಧ್ಯ, ಅರ್ಚನಾ ರವಿಕುಮಾರ್, ರವಿ S ಹಾಗೂ ಗೆಫ್ಮಿ ಮುಹಮ್ಮದ್ ಮತ್ತು ಸೃಷ್ಟಿ ಕುಕ್ರೇಜಾ ಅವರಿಗೆ ರೋಟರಿ ಮೀಡಿಯಾ ಫಾಲ್ಕನ್ ಅವಾರ್ಡ್ಸ್ 2026 ಪ್ರದಾನ ಮಾಡಲಾಯಿತು. ಪ್ರೆಸ್ ಕ್ಲಬ್ ಜೊತೆಯಲ್ಲಿ ಸೇರಿಕೊಂಡು ಮಾಡಿರ್ತಕ್ಕಂಥ ಒಂದು ಕಾರ್ಯಕ್ರಮ. ರೋಟರಿ ಸಂಸ್ಥೆ ಸುಮಾರು 100ಕ್ಕಿಂತಲೂ ಹೆಚ್ಚು ದೇಶಗಳಲ್ಲಿ ಸೇವೆಯನ್ನು ಸುಮಾರು 100-125 ವರ್ಷಗಳಿಂದ ಕೂಡ ಮಾಡ್ತಾಯಿದೆ. ರೋಟರಿ, ಲಯನ್ಸು ಇದೆಲ್ಲ ಕೂಡ ಅಂತಾರಾಷ್ಟ್ರೀಯ ಮಟ್ಟದ ಸಂಸ್ಥೆಗಳು. ಸೇವೆಗೆ ಇನ್ನೊಂದು ಹೆಸರೇ ರೋಟರಿ ಸಂಸ್ಥೆ. ಅದರಲ್ಲೂ ಕೂಡ ಪೋಲಿಯೋದಲ್ಲಿ ಪ್ರತಿ ವರ್ಷ ಕೂಡ ನಾವು ಹೋಗ್ತೀವಿ ಪೋಲಿಯೋ ಡ್ರಾಪ್ಸ್ ಹಾಕೋದಕ್ಕೆ. ನಿಮ್ಮ ಸಂಸ್ಥೆ ಮಾಡಿದಷ್ಟು ಪ್ರಪಂಚದಲ್ಲಿ ಯಾವ ಸಂಸ್ಥೆ ಕೂಡ ಮಾಡಿಲ್ಲ ಪೋಲಿಯೋ ನಿಮ್ಮ ಸರ್ವೀಸು ಅಲ್ವಾ. ಅದೇ ರೀತಿ ಬೇರೆ ಬೇರೆ ಪ್ರಪಂಚದಲ್ಲಿ ಪ್ರವಾಹ ಆದಾಗ, ಭೂಕಂಪ ಆದಾಗ ಅಥವಾ ವಿಶೇಷವಾಗಿ ಎಜುಕೇಷನ್ಗೆ ಸಾಕಷ್ಟು ಶಾಲಾ ಕೊಠಡಿಗಳನ್ನು ಕಟ್ಸ್ಕೊಟ್ಟಿದ್ದೀರಾ. ಎಜುಕೇಷನ್ ಈಗ ಶಾಲೆಗಳಲ್ಲಿ ಏನಾಗಬೇಕು, ಲ್ಯಾಬ್ ಇರ್ಬೋದು ಅಥವಾ ಲೈಬ್ರರಿ ಇರ್ಬೋದು, ಇದೆಲ್ಲ ಕೂಡ ಸಾಕಷ್ಟು ನೂರಾರು ವರ್ಷನ ಮಾಡಿಕೊಂಡು ಬಂದಿದ್ದೀರಾ. ಮತ್ತು ಇವತ್ತು ಹೊಸದಾಗಿ ಇದು ನಿಮ್ಗೆ ಹೊಸದಿದು ಅವಾರ್ಡ್ ಫಂಕ್ಷನ್ ಅಲ್ವಾ. ಅದರಲ್ಲೂ ವಿಶೇಷವಾಗಿ ಪ್ರೆಸ್ ಅವ್ರನ್ನ ಕರೆದು ನೀವು ಅವಾರ್ಡ್ ಫಂಕ್ಷನ್ ಮಾಡ್ತಿರ್ತಕ್ಕಂಥದ್ದು ಭಾಳ ಸಂತೋಷ. ಮತ್ತು ಪ್ರೆಸ್ ಕ್ಲಬ್ ನಮ್ಮ ಶಿವಕುಮಾರ್ ಅವರು, ಶ್ರೀಧರ್ ಅವರೇ ಬಂದು ನಿಮಗೆ ಸಹಾಯ ಮಾಡಿದ್ದಾರೆ. ಯಾರು ಅದರಲ್ಲಿ ಪ್ರಿಂಟ್ ಮೀಡಿಯಾ ಇರ್ಬೋದು, ಎಲೆಕ್ಟ್ರಾನಿಕ್ ಮೀಡಿಯಾ ಇರ್ಬೋದು,
ಯಾರು ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಅಂತ ಅವ್ರಿಗಿಂತಲೂ ಚೆನ್ನಾಗಿ ಬೇರೆ ಯಾರು ಗೊತ್ತಾಗಲ್ಲ. ಅದನ್ನು ಸೆಲೆಕ್ಷನ್ನ ಕೂಡ ಚೆನ್ನಾಗೇ ಮಾಡಿದ್ದಾರೆ, ಅದರಲ್ಲೂ ಸೀನಿಯರ್ಸ್ಗೆ ಮಾಡಿದ್ದಾರೆ. ಮತ್ತು ಭಾಳ ವರ್ಷ 20-30 ವರ್ಷ ಕೆಲಸ ಮಾಡಿದಂಥ ಎಲೆಕ್ಟ್ರಾನಿಕ್ ಇರ್ಬೋದು, ಪ್ರಿಂಟ್ ಮೀಡಿಯಾ ಇರ್ಬೋದು, ಅವರಿಗೆಲ್ಲ ಕೂಡ ಇವತ್ತು ಕರೆದು ಸನ್ಮಾನ ಮಾಡ್ತಾ ಇರ್ತಕ್ಕಂಥದ್ದು. ಅವರು ಮುಂದಕ್ಕೆ ಇನ್ನೂ ಈ ಒಂದು ಫೀಲ್ಡಲ್ಲಿ ಇನ್ನೂ ಒಳ್ಳೆಯ ಕೆಲಸ ಮಾಡೋದಕ್ಕೆ ಒಂದು ಪ್ರೋತ್ಸಾಹ ಕೊಟ್ಟಂಗೆ ಆಗುತ್ತೆ ಅಂಥೇಳಿ ಲಯನ್ಸ್ ಸಂಸ್ಥೆಯ ಎಲ್ರಿಗೂ ಕೂಡ ಅಭಿನಂದನೆಗಳನ್ನು ಹೇಳಿ, ಇವತ್ತು ಯಾರ್ಯಾರು ಅವಾರ್ಡ್ ತೊಗೊಂಡಿದ್ದಾರೆ ನಿಮಗೂ ಕೂಡ ಅಭಿನಂದನೆಗಳನ್ನು ಹೇಳಿ ನಾನು ಮಾತು ಮುಗಿಸ್ತೇನೆ. Anil Gupta, I am the District Governor for the District 3191 for the year 26-27. So today we celebrated here today the Media Falcon Award, Rotary Media Falcon Award, and we invited, after scrutiny of lot of nominations, about 25 awardees in various fields of media. We feel that Rotary can do a great community service and reach few people. However, without media, we cannot reach the masses, and that is the reason that we are here today, to celebrate and to give awards to the media people, because the media and Rotary goes together to go to the masses and reach the community, so that we can reach more and more needy people and do good to the community, good to the society, and that is the objective of today's evening. ನಮ್ಮ ಪ್ರೆಸ್ ಕ್ಲಬ್ನಿಂದ ಪ್ರತಿ ವರ್ಷವೂ ಕೂಡ ನಮ್ಮ ಉದ್ಯಮದಲ್ಲಿ, ಪತ್ರಿಕೋದ್ಯಮದಲ್ಲಿ ಸಾಧನೆ ಮಾಡಿರುವಂತಹ ಹಲವಾರು ಮಂದಿಯನ್ನು ಗುರುತಿಸಿ ಅವರನ್ನು ಸನ್ಮಾನಿಸುವಂಥದ್ದು ನಮ್ಮ ಒಂದು ಸಂಪ್ರದಾಯ. ಅದೇ ರೀತಿಯಲ್ಲಿ ಈ ಬಾರಿ ರೋಟರಿ ಸಂಸ್ಥೆಯವರು ಕೂಡ ನಮ್ಮ ಒಂದು ಜೊತೆ ಸೇರಿಕೊಂಡು ನಮ್ಮ ಟೆಲಿವಿಷನ್ ಮೀಡಿಯಾ ಇರ್ಬೋದು ಮತ್ತು ನಮ್ಮ ಪ್ರಿಂಟ್ ಮೀಡಿಯಾ ಇರ್ಬೋದು, ಈ ಎರಡೂ ಒಂದು ಪ್ಲ್ಯಾಟ್ಫಾರ್ಮ್ನಲ್ಲಿ ಕೆಲಸ ಮಾಡ್ತಾ ಇರುವಂತಹ, ಹಲವಾರು ವರ್ಷಗಳಿಂದ ಕೆಲಸ ಮಾಡ್ತಾ ಇರುವಂತಹ ನಮ್ಮ ಹಲವಾರು ಸ್ನೇಹಿತರುಗಳು, ಹಿರಿಯರಿದ್ದಾರೆ, ಕಿರಿಯರಿದ್ದಾರೆ, ಸಾಧನೆಗಳನ್ನ ಮಾಡಿದ್ದಾರೆ. ಅಂಥವನ್ನೆಲ್ಲ ಐಡೆಂಟಿಫೈ ಮಾಡಿಕೊಂಡು ಅವರಿಗೆ ಈ ಒಂದು ಅವಾರ್ಡನ್ನು ಕೊಟ್ಟಿರುವಂಥದ್ದು ನಿಜಕ್ಕೂ ಕೂಡ ಸಂತೋಷ ತಂದಿದೆ. ಪ್ರೆಸ್ ಕ್ಲಬ್ನ ಒಂದು ಅಧ್ಯಕ್ಷನಾಗಿ ನಾನು ಈ ಹಿಂದೆನೂ ಕೂಡ ಹಲವಾರು ಅವಾರ್ಡ್ ಫಂಕ್ಷನ್ಸ್ಗಳನ್ನ ನಾವು ಮಾಡಿದ್ದೇವೆ. ಆದರೆ ಇದೊಂಥರ ವಿಶೇಷ ಅಂತ ಅನಿಸುತ್ತೆ. ಯಾಕೆಂದರೆ ನಮ್ಮವರನ್ನು ನಾವು ಗುರುತಿಸೋದು ಅನ್ನೋದಕ್ಕಿಂತ ನಮ್ಮ ಜನರನ್ನು ಹೊರಗಡೆ ಗುರುತಿಸೋವಂಥದ್ದು ಇದೆಯಲ್ಲ, ಆ ಹೊರಗಡೆ ಗುರುತಿಸೋವಂಥದ್ದು ಸಾಕಷ್ಟು ಖುಷಿಯನ್ನು ತರುವಂಥದ್ದು. ಎಸ್ಪೆಷಲಿ ಇತ್ತೀಚಿನ ದಿನಗಳಲ್ಲಿ ಮಾಧ್ಯಮಗಳು ಅಂದಾಕ್ಷಣ ಜನರಿಗೆ ಒಂದು ರೀತಿಯಾದ ಒಂದು ಬಯಾಸ್ಡ್ ಭಾವನೆ ಇದೆ. ಆ ಬಯಾಸ್ಡ್ ಭಾವನೆಯಲ್ಲೂ ಕೂಡ ರೋಟರಿ ಸಂಸ್ಥೆಯಂತಹ ಒಂದು ಅಂತಾರಾಷ್ಟ್ರೀಯ ಸಂಸ್ಥೆ ನಮ್ಮ ಮಾಧ್ಯಮ ಕ್ಷೇತ್ರದ ಜನರನ್ನು ಗುರುತಿಸಿ ಅವರ ಒಂದು ವೇದಿಕೆಯಲ್ಲಿ ಒಂದು ಆನರ್ ಮಾಡೋದಿದೆಯಲ್ಲ, ಅದಕ್ಕಿಂತ ಒಂದು ಉತ್ತಮವಾದಂತಹ ಒಂದು ಕೆಲಸ ಇನ್ಯಾವುದಿಲ್ಲ ಅಂತ ನಾನಂತೂ ಭಾವಿಸ್ತೇನೆ. ಇದೇ ರೀತಿ ರೋಟರಿ ಸಂಸ್ಥೆಯವರು ತಮ್ಮ ಕೆಲಸವನ್ನು ಮುಂದುವರ್ಸ್ಕೊಂಡು ಹೋಗಲಿ. ಕೊನೆಯ ವ್ಯಕ್ತಿಗೂ ಸೇವೆ ಅನ್ನುವಂಥದ್ದು ಏನಿದೆಯಲ್ಲ, ಹಾಗೆ ಮಾಧ್ಯಮದಲ್ಲೂ ಕೂಡ ಕಟ್ಟ ಕಡೆಯ ಒಬ್ಬ ವ್ಯಕ್ತಿ ಯಾರಿರ್ತಾನೆ ಆತನನ್ನು ಕೂಡ ಮೀಟ್ ಮಾಡುವಂಥ ಕೆಲಸನ ಪ್ರೆಸ್ ಕ್ಲಬ್ ಆಫ್ ಬ್ಯಾಂಗ್ಳೂರು ರೋಟರಿ ಸಂಸ್ಥೆ ಜೊತೆ ಸೇರಿಕೊಂಡು ಮಾಡುತ್ತೆ ಅಂತ ಹೇಳ್ತೇನೆ. ಧನ್ಯವಾದಗಳು. I am Rotarian Himanshu Gupta from Rotary District 3191. It has been a pleasure and honor to be the event chair for this event for the Rotary Falcon Media Awards, and I am extremely satisfied right now with the successful event which we just conducted, wherein we have awarded 27 people from the media on behalf of Rotary and Press Club of Bangalore. Thank you to everyone for attending this. Thank you. ಸಂಸ್ಥೆ ಮತ್ತು ಬೆಂಗಳೂರು ಪ್ರೆಸ್ ಕ್ಲಬ್ನ ಸಂಯುಕ್ತ ಆಶ್ರಯದಲ್ಲಿ ಇವತ್ತು ಮಾಧ್ಯಮ ಕ್ಷೇತ್ರದಲ್ಲಿ ಸಾಧನೆ ಮಾಡಿರುವಂಥ ಎಲ್ಲ ಮಿತ್ರರಿಗೂ ರೋಟರಿ ಫಾಲ್ಕನ್ ಮೀಡಿಯಾ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸಿದ್ದಾರೆ. ನಿಜವಾಗ್ಲೂ ಕೂಡ ಇದೊಂದು ಒಳ್ಳೆಯ ಕಾರ್ಯಕ್ರಮ. ಯಾಕೆ ಅಂತಂದರೆ ಮಾಧ್ಯಮ ಕ್ಷೇತ್ರದಲ್ಲಿ ಕೆಲಸ ಮಾಡುವಂಥ ಗೆಳೆಯರು ಯಾವುದೇ ಪ್ರಶಸ್ತಿಯನ್ನು ನಿರೀಕ್ಷೆ ಕೆಲಸ ಮಾಡೋರಲ್ಲ. ಆದರೂ ಕೂಡ ಸಾಧಕರನ್ನು ಗುರುತಿಸಿ ಅವರಿಗೆ ಇವತ್ತು ಪ್ರಶಸ್ತಿಯನ್ನು ಕೊಟ್ಟಿರುವಂಥದ್ದು ನಿಜಕ್ಕೂ ಕೂಡ ಒಂದು ಒಳ್ಳೆಯ ಕೆಲಸ. ರೋಟರಿ ಸಂಸ್ಥೆ ನಿಜವಾಗ್ಲೂ ಕೂಡ ಸಮಾಜಮುಖಿಯಾಗಿ ಹಲವಾರು ಕೆಲಸಗಳನ್ನು ಮಾಡ್ಕೊಂಡು ಬಂದಿದೆ. ಇವತ್ತು ಈ ಕಾರ್ಯಕ್ರಮದಲ್ಲಿ ಒಂದು 3 ಯೋಜನೆಗಳನ್ನು ಅವರು ಅನೌನ್ಸ್ ಮಾಡಿದ್ದಾರೆ. ಒಂದು ನೀರಿನ ವಿಚಾರದಲ್ಲಾಗಿರ್ಬೋದು, ಇನ್ನೊಂದು ಪರಿಸರದ ವಿಚಾರದಲ್ಲಾಗಿರ್ಬೋದು, ಇನ್ನೊಂದು ಶಿಕ್ಷಣದ ವಿಚಾರದಲ್ಲಾಗಿರ್ಬೋದು. ಹೀಗೆ ಹಲವಾರು ಒಳ್ಳೆಯ ಕೆಲಸಗಳನ್ನು ಸಮಾಜದಲ್ಲಿ ಮಾಡ್ಕೊಂಡು ಬರ್ತಾರೆ ಅಂತ ರೋಟರಿ ಸಂಸ್ಥೆಯ ಎಲ್ಲ ಮುಖ್ಯಸ್ಥರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದನೆ ಹೇಳಕ್ಕೆ ಇಷ್ಟಪಡ್ತೇನೆ. ಇವತ್ತು ಕಾರ್ಯಕ್ರಮದಲ್ಲಿ ಏನು ಪ್ರಶಸ್ತಿಯನ್ನು ಸ್ವೀಕಾರ ಮಾಡಿದ್ದಾರೆ ಮಾಧ್ಯಮದ ಎಲ್ಲ ಗೆಳೆಯರು, ಅವ್ರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. My name is Uday Kumar Bhaskara. ನಾನು past district governor of district 3191 of the Rotary. Extremely happy to be here for this extraordinary awards to be given to all the media persons. The Rotary is doing extremely good work. Only thing is, we request you to
take this, our services to the society, to the community, and get the best of the partnership from the community and the Rotary in such a way that everybody gets the full benefits out of Rotary community service projects. Thank you. Dr. Harini Ravindranath, the incoming district governor of this district 3191. I think this was a wonderful show. It is nice to show that we do appreciate the media because of few people get to know what Rotary is doing. We are partners in the service to the humanity. Let's hope to do this year after year. As a district governor coming next year, I promise to do this again in another bigger scale and more impactful project. Thank you so much. ನನ್ನ ಹೆಸರು ಸತೀಶ್ ಮಾಧವನ್ ಅಂತ, ಪಾಸ್ಟ್ ಡಿಸ್ಟ್ರಿಕ್ಟ್ ಗವರ್ನರ್ ಆಫ್ ರೋಟರಿ ಇಂಟರ್ನ್ಯಾಷನಲ್ 3191. ಇದು ಒಂದು ಮೊದಲನೇ ಬಾರಿಗೆ ವಿ ಹ್ಯಾವ್ ಟ್ರೈಡ್ ದಿಸ್ ಪಾರ್ಟ್ನರ್ಶಿಪ್ ವಿತ್ ಪ್ರೆಸ್ ಕ್ಲಬ್ ಆ್ಯಂಡ್ ಹವ್ ಕಮ್ ಔಟ್ ವಿತ್ ದಿಸ್ ವಂಡರ್ಫುಲ್ ಕಾನ್ಸೆಪ್ಟ್ ಆಫ್ ಫ್ಯಾಲ್ಕನ್ ಮೀಡಿಯಾ ಅವಾರ್ಡ್ಸ್ ಅಂತ. ಫ್ಯಾಲ್ಕನ್ ಇಸ್ ಅ ಟೀಮ್ ನೇಮ್ ಗಿವನ್ ಫಾರ್ ದಿಸ್ ಇಯರ್. ಮೀಡಿಯಾ ಮಾಧ್ಯಮದವರು ನಮಗೆ ತುಂಬ ಒಂದು ಕೈ ಜೋಡಿಸ್ಕೊಂಡು ತುಂಬ ಉತ್ತಮವಾದ ಕೆಲಸವನ್ನು ನಾವು ಮಾಡ್ಬೋದು ಅಂತ ಭಾವಿಸ್ತೀವಿ. ಸೊ ಆ ಒಂದು ಇದನ್ನು ಮನಸ್ಸಲ್ಲಿಟ್ಕೊಂಡು we also believe that ethical journalism and the need for ensuring that good news, good deeds reach the right people so we can bring more stakeholders into the good things that we do in our communities. So we have had a great afternoon today under the governorship of Anil Gupta. ನಾನು ಹರೀಶ್ ಅಂತ ರೋಟರಿ ಡಿಸ್ಟ್ರಿಕ್ಟ್ 3191 ಪಬ್ಲಿಕ್ ಇಮೇಜ್ ಡೈರೆಕ್ಟರು. ಮಾಧ್ಯಮ ಆ್ಯಂಡ್ ರೋಟ್ರಿ ಒಟ್ಟಾಗಿ ಸೇರಬೇಕು. ವಿ ಆರ್ ಕಮ್ ಟುಗೆದರ್ ಫಾರ್ ಎ ಗ್ರೇಟ್ ಕೊಲಾಬರೇಷನ್ ವೇರ್ ನಮ್ಮ ರೋಟ್ರಿ ಏನೇನು ಸೇವೆ ಮಾಡಿದೆ ಅಂತ ನಿಮಗೆಲ್ಲ ಗೊತ್ತಾಗಿದೆ. ಇವಾಗ ಇನ್ನಷ್ಟು ನಾವು ಬೆಳೆಸೋಣ. ರೋಟ್ರಿ ಮತ್ತು ಮಾಧ್ಯಮ ಎರಡೂ ಸೇರಿ ಒಳ್ಳೆ ಕೆಲಸ ಮಾಡೋದಕ್ಕೆ ಗೌರ್ಮೆಂಟ್ ಆಗಲಿ ರೋಟ್ರಿ ಆಗಲಿ ಎಲ್ಲ ಕೈ ಸೇರಿ ಒಳ್ಳೆ ಕೆಲಸ ಮಾಡೋಣ ಅಂತ ನನಗೊಂದು ಉದ್ದೇಶ.